ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ಪುಟ್ಟ ಮಕ್ಕಳನ್ನ ನೀವು ಗಮನಿಸಿರಬಹುದು. ಅವುಗಳ ಹಣೆ ಮೇಲೆ, ಕೆನ್ನೆ ಮೇಲೆ, ಕೈ ಮೇಲೆ, ಕಾಲ್ ಮೇಲೆ, ಕೊನೆಗೆ ಹೊಟ್ಟೆ ಮೇಲೂ ಕಪ್ಪು ಬಣ್ಣದ ಕಾಡಿಗೆಯನ್ನ ಹಚ್ಚಿರ್ತಾರೆ. ಪುಟ್ಟ ಮಕ್ಕಳಿಗೇಕೆ ಕಪ್ಪು ಬಣ್ಣದ ಕಾಡಿಗೆಯನ್ನ ಹಚ್ತಾರೆ? ಇದು ಮಗುವನ್ನ ಯಾವ ರೀತಿ ರಕ್ಷಣೆ ಮಾಡುತ್ತೆ? ಇದನ್ನ ಹಚ್ಬೇಕಾ ಬೇಡ್ವಾ? ಇದು ಹಚ್ಚದಿದ್ರೆ ಮಕ್ಕಳಿಗೆ ಏನಾದ್ರೂ ಅಪಾಯ ಕಾದಿದೆಯಾ? ಇವೆಲ್ಲ ಪ್ರಶ್ನೆಗಳು ನಿಮ್ಮಲ್ಲೂ ಇರುತ್ತೆ. ನಾನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಆದ್ಯಂತ್ ಮೀಡಿಯಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ. ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯದಲ್ಲಿ ತಲತಲಾಂತರ ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬಂದಂತಹ ಬಹಳಷ್ಟು ಪದ್ಧತಿಗಳಿವೆ. ಇವುಗಳಲ್ಲಿ ಕೆಲವು ಮೂಢನಂಬಿಕೆ ಅನಿಸಬಹುದು, ಆದರೆ ಅದರ ಹಿಂದೆ ಆಳವಾದ ಧಾರ್ಮಿಕ ಮಹತ್ವ ಮತ್ತು ವೈಜ್ಞಾನಿಕ ಹಿನ್ನೆಲೆ ಇದೆ. ಅಂತಹ ಆಚರಣೆಗಳಲ್ಲಿ ಪುಟ್ಟ ಮಕ್ಕಳ ಹಣೆ, ಗಲ್ಲ, ಕಿವಿ, ಕಾಲುಗಳಿಗೆ ಕಪ್ಪು ಕಾಡಿಗೆಯಿಂದ ದೃಷ್ಟಿ ಬೊಟ್ಟು ಇಡುವ ಒಂದು ಸಾಮಾನ್ಯ ಅಭ್ಯಾಸ ನಮ್ಮಲ್ಲಿದೆ. ಕಾಡಿಗೆ ಬೊಟ್ಟು ದೃಷ್ಟಿ ಆಗದಂತೆ ಹೇಗೆ ಸಂರಕ್ಷಣೆ ಮಾಡುತ್ತೆ ಗೊತ್ತಾ? ಬಹಳ ಹಿಂದಿನಿಂದಲೂ ಕಾಡಿಗೆಯನ್ನ ದುರದೃಷ್ಟದಿಂದ ರಕ್ಷಣೆ ನೀಡಲು ಬಳಸಿಕೊಂಡು ಬಂದ ಒಂದು ಸಾಧನವಾಗಿದೆ. ಕಪ್ಪು ಬಣ್ಣವು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ನೀಡುತ್ತೆ ಎಂದು ಜನ ನಂಬ್ತಾರೆ. ಇದು ವ್ಯಕ್ತಿಯನ್ನ ಸಂರಕ್ಷಣೆ ಮಾಡುತ್ತೆ. ಯಾವುದೇ ವ್ಯಕ್ತಿ ಅಥವಾ ವಸ್ತು ತುಂಬಾ ಸುಂದರವಾಗಿ ಕಂಡಾಗ ಬೇರೆಯವರ ದೃಷ್ಟಿ ಮೊದಲು ಅದರ ಮೇಲೆ ಬೀಳುತ್ತೆ. ಕೆನ್ನೆ ಮೇಲೆ ಅಥವಾ ಹಣೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಅಥವಾ ಕಾಡಿಗೆ ಬೊಟ್ಟು ಇಟ್ಟಾಗ ಆ ವ್ಯಕ್ತಿಯ ದೃಷ್ಟಿ ಮೊದಲು ಆ ಲೋಪದ ಮೇಲೆ, ಅಂದ್ರೆ ಇಂಪರ್ಫೆಕ್ಷನ್ ಮೇಲೆ ಬೀಳುತ್ತೆ. ಇದರಿಂದ ಸಂಪೂರ್ಣ ಸೌಂದರ್ಯಕ್ಕೆ ಬೀಳಬಹುದಾದ ದೃಷ್ಟಿಯ ತೀವ್ರತೆ ಕಡಿಮೆಯಾಗುತ್ತೆ ಎಂಬುದು ಬಲವಾದ ನಂಬಿಕೆ. ಕಪ್ಪು ಬಣ್ಣಕ್ಕೆ ನಕಾರಾತ್ಮಕ ಕಿರಣಗಳನ್ನ ಅಥವಾ ಕೆಟ್ಟ ಆಲೋಚನೆಗಳನ್ನ ಹೀರಿಕೊಳ್ಳುವ ಶಕ್ತಿ ಇದೆ ಎಂದು ಹೇಳಲಾಗುತ್ತೆ. ಆದ್ರಿಂದ ಕಾಡಿಗೆಯ ಕಪ್ಪು ಬಣ್ಣವು ಪರಿಸರದಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಮಗುವಿಗೆ ತಗಲದಂತೆ ತಡೆಯುವ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ ಎಂಬ ನಂಬಿಕೆ ಕೂಡ ಇದೆ. ಕಪ್ಪು ಬಣ್ಣವು ಬೆಳಕು ಮತ್ತು ಶಕ್ತಿಯನ್ನ ಹೀರಿಕೊಳ್ಳುವ ಗುಣವನ್ನ ಹೊಂದಿದೆ. ಮಗುವಿನ ಮೇಲೆ ಬೀಳುವಂತಹ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿ ಆ ಕಪ್ಪು ಬೊಟ್ಟು ಹೀರಿಕೊಂಡು ಮಗುವನ್ನ ರಕ್ಷಣೆ ಮಾಡುತ್ತೆ ಎಂದು ಹೇಳಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಪ್ಪು ಬಣ್ಣವು ಶನಿ ಗ್ರಹಕ್ಕೆ ಸಂಬಂಧಿಸಿದೆ. ಕಾಡಿಗೆಯನ್ನ ಬಳಸೋದ್ರಿಂದ ಶನಿ ದೋಷದ ಪ್ರಭಾವ ಕಡಿಮೆಯಾಗುತ್ತೆ ಮತ್ತು ಕೆಟ್ಟ ದೃಷ್ಟಿಯಿಂದ ಉಂಟಾಗುವ ತೊಂದರೆಗಳು ಕೂಡ ರಕ್ಷಣೆ ಪಡೆಯುತ್ತೆ ಎಂದು ನಂಬಲಾಗುತ್ತೆ. ದೃಷ್ಟಿಯ ಹಿಂದಿರುವ ಮನೋವಿಜ್ಞಾನ ಇಷ್ಟು ಸಿಂಪಲ್ ಆಗಿದೆ. ದೃಷ್ಟಿ ಬೊಟ್ಟು ಇಡುವುದರ ಹಿಂದೆ ಮುಖ್ಯವಾಗಿ ಗಮನವನ್ನ ಬೇರೆಡೆ ಸೆಳೆಯುವಂತಹ ಒಂದು ಮುಖ್ಯವಾದ ತಂತ್ರವಾಗಿದೆ. ಜಾನಪದ ನಂಬಿಕೆ ಪ್ರಕಾರ ಅತಿಯಾದ ಮೆಚ್ಚುಗೆ ಅಥವಾ ಹೊಗಳಿಕೆ ಕೂಡ ಒಂದು ರೀತಿಯ ಭಾರವಾದ ಶಕ್ತಿಯನ್ನೇ ಹೊಂದಿದೆ. ಇದು ವ್ಯಕ್ತಿಯ ಒಂದು ಬ್ಯಾಲೆನ್ಸ್ ಅನ್ನ ಹಾಳು ಮಾಡುತ್ತೆ ಅಂತ ಹೇಳಲಾಗುತ್ತೆ. ಮಗು ಹೆಚ್ಚು ಸುಂದರವಾಗಿ ಕಾಣದಂತೆ ಮಾಡಲು ಮತ್ತು ದೃಷ್ಟಿಯಾಗದಂತೆ ತಡೆಯಲು ಕಾಡಿಗೆಯನ್ನ ಕಿವಿಯ ಹಿಂದೆ, ಅಂಗೈಯಲ್ಲಿ ಅಥವಾ ಪಾದದ ಕೆಳಭಾಗದಲ್ಲಿ ಇಡ್ತಾರೆ. ಇದರಿಂದ ದೃಷ್ಟಿ ಬೊಟ್ಟು ಹೊರಗಿನವರಿಗೆ ನೇರವಾಗಿ ಕಾಣಿಸದೆ ಮಗುವನ್ನ ಕಾಪಾಡುತ್ತೆ ಎಂಬ ನಂಬಿಕೆ ಇದೆ. ಪುಟ್ಟ ಮಕ್ಕಳು ಅತ್ಯಂತ ಸೂಕ್ಷ್ಮ ಮತ್ತು ದುರ್ಬಲ ಶಕ್ತಿಯನ್ನ ಹೊಂದಿರ್ತವೆ. ಹಾಗಾಗಿ ಯಾವುದೇ ವ್ಯಕ್ತಿಯ ತೀವ್ರವಾದ ನೋಟದಿಂದ ಅಥವಾ ನಕಾರಾತ್ಮಕ ಭಾವನೆಯಿಂದ ಮಗುವಿಗೆ ದೃಷ್ಟಿ ತಗಲಬಾರದು ಎಂದು ಈ ನಂಬಿಕೆ. ಈ ರೀತಿಯ ದೃಷ್ಟಿಯನ್ನೇ ನಾವು ಕೆಟ್ಟ ಕಣ್ಣು ಅಂತ ಕರೆಯೋದು. ಮಗುವಿನ ಹಣೆ ಅಥವಾ ಗಲ್ಲದ ಮೇಲೆ ಇಡುವಂತಹ ಕಪ್ಪು ಚುಕ್ಕಿ ನಕಾರಾತ್ಮಕ ಶಕ್ತಿ ನೇರವಾಗಿ ಮಗುವಿನ ಮೇಲೆ ಪರಿಣಾಮ ಬೀರದಂತೆ ಬೇರೆಡೆ ಸೆಳೆಯುತ್ತೆ ಅಥವಾ ಅದನ್ನ ಹೀರಿಕೊಂಡೇ ಬಿಡುತ್ತೆ. ದೃಷ್ಟಿ ಬೊಟ್ಟು ಮಗುವಿನ ಮುಖದ ಸೌಂದರ್ಯಕ್ಕೆ ಒಂದು ಸಣ್ಣ ಅಡ್ಡಿಯಾಗಿ ಕಾಣುವ ಮೂಲಕ ದೃಷ್ಟಿ ಹಾಕುವವರ ಗಮನವನ್ನ ಮಗುವಿನಿಂದ ಬೇರೆಡೆ ಸೆಳೆಯುತ್ತೆ ಎಂಬುದು ಹಿಂದಿನಿಂದಲೂ ಬಂದಿರುವ ಒಂದು ನಂಬಿಕೆ. ಅಜ್ಞಾಚಕ್ರದ ರಕ್ಷಣೆಗಾಗಿ ನಾವು ಉಬ್ಬುಗಳ ನಡುವೆ ಬೊಟ್ಟನ್ನ ಇಡ್ತೀವಿ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ನೀವು ಮತ್ತೊಂದು ವಿಷಯವನ್ನು ಕೂಡ ಗಮನಿಸಿರಬಹುದು. ಸಾಮಾನ್ಯವಾಗಿ ಹೊಸದಾಗಿ ಕಟ್ಟಿದಂತಹ ಮನೆಗಳಿಗೆ ದೃಷ್ಟಿಗೊಂಬೆಯನ್ನ ನೇತಾಕಿರ್ತಾರೆ ಅಥವಾ ಕಪ್ಪು ಬಣ್ಣದ ಮಡಿಕೆಯಲ್ಲಿ ಮಾಡಿದಂತಹ ಒಂದು ಗೊಂಬೆಯನ್ನ ಅಥವಾ ಒಂದು ಮುಖವನ್ನ ನೇತಾಕಿರ್ತಾರೆ. ಇದು ಕೂಡ ಒಂದು ರೀತಿಯಲ್ಲಿ ದೃಷ್ಟಿಯನ್ನ ತೆಗೆಯುವ ಒಂದು ತಂತ್ರವಾಗಿದೆ. ಅಷ್ಟೇ ಅಲ್ಲ, ರೈತರು ಕೂಡ ತಮ್ಮ ಹೊಲಗಳು ಹಚ್ಚ ಹಸಿರಾಗಿ ಕಾಣ್ತಾ ಇದ್ರೆ ಆ ಹೊಲಗಳಿಗೆ ಯಾರ ದೃಷ್ಟಿನೂ ಬೀಳ್ಬಾರ್ದು ಅಂತ ಕಪ್ಪು ಮಡಿಕೆಯ ಗೊಂಬೆಯನ್ನ ನಿಲ್ಸಿರ್ತಾರೆ. ಇದು ಕೂಡ ದೃಷ್ಟಿ ತೆಗೆಯುವ ಒಂದು ಸಾಧನವಾಗಿದೆ.
ಮಗುವಿಗೆ ಕಾಡಿಗೆಯಿಂದ ದೃಷ್ಟಿ ಬೊಟ್ಟು ಇಡುವ ಸಂಪ್ರದಾಯಕ್ಕೆ ವೈಜ್ಞಾನಿಕವಾಗಿ ಯಾವುದೇ ಪುರಾವೆ ಅಥವಾ ಯಾವುದೇ ಎವಿಡೆನ್ಸ್ಗಳು ಇಲ್ಲ. ಇದು ತಲೆಮಾರುಗಳಿಂದ ನಡೆದುಕೊಂಡು ಬಂದಿರುವ ಕೇವಲ ಒಂದು ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ನಂಬಿಕೆ. ಆದ್ರೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಮಾನವನ ಮೆದುಳು ಅತಿಯಾದ ಸುಂದರವಾದ ಅಥವಾ ಇಂಟ್ರೆಸ್ಟಿಂಗ್ ಅನಿಸುವ ವಸ್ತುಗಳ ಮೇಲೆ ತೀವ್ರವಾಗಿ ಗಮನ ಕೇಂದ್ರೀಕರಿಸ್ತಾನೆ. ಮಗುವಿನ ಮುಖದ ಮೇಲೆ ಒಂದು ಕಪ್ಪು ಬೊಟ್ಟು ಇಟ್ಟಾಗ ನೋಡುವವರ ದೃಷ್ಟಿ ಮೊದಲು ಆ ಕಪ್ಪು ಚುಕ್ಕೆ ಮೇಲೆ ಬೀಳುತ್ತೆ. ಇದು ಮಗುವಿನ ಮೇಲೆ ಬೀಳುವ ತೀವ್ರವಾದ ಮಾನಸಿಕ ಗಮನವನ್ನ ಹಾಳು ಮಾಡುತ್ತೆ. ಇದರಿಂದ ಮಗುವಿನ ಮೇಲೆ ಉಂಟಾಗುವ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ. ಮಗುವಿನ ಕಣ್ಣಿನ ಸುತ್ತ ಅಥವಾ ಕೆನ್ನೆ ಮೇಲೆ ಕಾಡಿಗೆ ಹಚ್ಚೋದ್ರಿಂದ ಸೂರ್ಯನ ಅತಿಯಾದ ಬೆಳಕು ನೇರವಾಗಿ ಕಣ್ಣಿನ ಮೇಲೆ ಪ್ರಭಾವ ಬೀರದಂತೆ ಇದು ತಡೆಯುತ್ತೆ. ಪುರಾತನ ಕಾಲದಿಂದಲೂ ಇದು ಸೂರ್ಯನ ಕಿರಣಗಳಿಂದ ಕಣ್ಣಿನ ಸೂಕ್ಷ್ಮ ಸ್ನಾಯುಗಳನ್ನ ರಕ್ಷಿಸಲು ಸಹಕಾರಿಯಾಗಿತ್ತು. ಹಾಗಾಗಿಯೇ ಕಣ್ಣಿಗೆ ಕಾಡಿಗೆಯನ್ನ ಹಚ್ತಾ ಇದ್ರು. ಸಾಂಪ್ರದಾಯಿಕ ಕಾಡಿಗೆಯನ್ನ ಹರಳೆಣ್ಣೆಯನ್ನ ಬಳಸಿ ತಯಾರಿಸಲಾಗುತ್ತೆ. ವಿಜ್ಞಾನದ ಪ್ರಕಾರ ಹರಳೆಣ್ಣೆಯಲ್ಲಿ ಈ ಗುಣವಿದೆ. ಹರಳೆಣ್ಣೆ ನೈಸರ್ಗಿಕವಾಗಿ ತಂಪು ನೀಡುತ್ತೆ. ಮಗುವಿನ ಕಣ್ಣಿನ ಉರಿ ಮತ್ತು ತಾಪಮಾನವನ್ನ ಕಡಿಮೆ ಮಾಡುತ್ತೆ. ಇದು ಕಣ್ಣಿನ ಸುತ್ತಲಿನ ಚರ್ಮ ಒಣಗದಂತೆ ನೋಡಿಕೊಳ್ಳುತ್ತೆ. ದೃಷ್ಟಿಬೊಟ್ಟನ್ನ ಇಡುವ ಉದ್ದೇಶ ಬಹಳ ಸಿಂಪಲ್ ಆಗಿದೆ. ತಾಯಿ ತನ್ನ ಮಗುವನ್ನ ದೃಷ್ಟಿಬೊಟ್ಟಿನ ಮೂಲಕ ರಕ್ಷಣೆ ಮಾಡ್ಕೊಳ್ತಾ ಇದ್ದಾಳೆ. ಇದು ಕೇವಲ ಒಂದು ವಸ್ತುವಾಗಿಲ್ಲ, ಕೆಟ್ಟ ದೃಷ್ಟಿಯನ್ನ ಮರೆಮಾಚುವ ಒಂದು ಸಾಧನವಾಗಿದೆ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು.